ಪ್ರಶ್ನೆ ಉದ್ದೇಶ ಅಂದರೆ ಇಲ್ಲಿ ಜನಂದೇ ಜನ ಕಾರ್ಯಕ್ರಮ ಮಾಡಿದಾಗ ಶಾಸಕರು ಇಲ್ಲಿ ಮಾಡಿದಾಗ ನಮ್ಮ ಕಡೆಗಣಿಸಿದ್ದಾರೆ. ಈ ಭಾಗದಲ್ಲಿ ಲೀಡ್ರನ್ನ ಕಡೆಗಣಿಸಿ ಯಾರನ್ನೂ ಫೋನೇ ಮಾಡಿಲ್ಲ, ಇನ್ವೈಟ್ ಮಾಡ್ದೇ ಎಲ್ಲ ಮಾಡಿದ್ದಾರೆ. ಹರೀಶ್ ಗೌಡರು ಈ ಭಾಗದಲ್ಲಿ ಇನ್ಚಾರ್ಜ್ ಅಂತ ಮಾಡಿದ್ದಾರೆ. ಆ ಉದ್ದೇಶದಿಂದ ಇಲ್ಲಿ ಎಲ್ಲ ಕಾರ್ಯಕರ್ತರು ಇದು ಮಾಡಬೇಕಂದ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ. ಯಾವ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಕಡೆಗಣಿಸಿದ್ದಾರೆ ಸರ್? ಇಲ್ಲಿ ಜನರೊಂದಿಗೆ ಜನ ಕಾರ್ಯಕ್ರಮ ಮಾಡಿದಾಗ ಈ ಭಾಗದ ಲೀಡ್ರು ನಮ್ಮೆಲ್ಲನೂ ಬುಟ್ಟೇ ಮಾಡಿದ್ದಾರೆ. ನನ್ನನ್ನು ಯಾಕೆ ಬಿಟ್ಟು ಮಾಡಿದ್ರೆ ನನಗೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಯಾರ ಅವ್ರು ಕರಿಬೇಡ ಅಂತ ಹೇಳಿದ್ರಂತೆ, ಯಾರೋ ಚಮಚಗಳು ಯಾರೋ ಹೇಳಿದ್ರಂತೆ, ಅವ್ರು ಕರಿಬೇಡ ಅಂತ ಕರೆದಿಲ್ಲ. ಯಾರು ಹೇಳಿದ್ರೆ ಇವ್ರು ಕರಿಬಾರ್ದು ಅನ್ನೋ ಉದ್ದೇಶ ಏನು ನನಗೆ ಗೊತ್ತಿಲ್ಲ. ಏನು ಕಾರಣ ಅದು ಗೊತ್ತಿಲ್ಲ. ನಾವು ಜೆ ಡಿ ಎಸ್ ಹೇಳಿದ ಏನು ಕಾರಣ ಇರ್ಬೋದು ಅಂತ ಗೊತ್ತಿಲ್ಲ. ಯಾರು ಏನು ಹೇಳಿದ್ರು ಅದು ಗೊತ್ತಿಲ್ಲ, ಅದನ್ನು ಕಡೆಗಣಿಸಿದ್ದಾರೆ. ಅದೊಂದು ದಿಕ್ಕಿಲ್ಲಿ ಕಡೆಗಣಿಸಿಲ್ಲ. ಹೋಗಿ ಇವತ್ತು ಸಾರಾಮಹೇಶ್ವರು ಹೋಗಿ ಅಲ್ಲೆಲ್ಲ ಮದಗೌಡ ಕರೆದಕ್ಕೆ ಇವ್ರ ಕಾರ್ಯಕರ್ತರುಗಳೆಲ್ಲ ಇದು ಮಾಡ್ತಾ ಇದ್ದಾರಲ್ಲ, ಯಾರೋ ಅಷ್ಟು ಜನ ಕಾರ್ಯಕರ್ತರೇ ಅಲ್ಲ, ಪ್ರತಿಯೊಬ್ಬ ಕಾರ್ಯಕರ್ತನೂ ಬೇಕು. ಆ ಥರ ಸೃಷ್ಟಿ ಮಾಡಿದ್ದಾರೆ. ನೇರವಾಗಿ ಪ್ರಶ್ನೆ ಮಾಡಿದ್ರೆ ಈ ಭಾಗದಲ್ಲೆಲ್ಲ ಅವ್ರ ಅಪ್ಪನ ಜೊತೆ ಎಲ್ಲ ಗುರುತಿಸ್ಕೊಂಡು ಎಲ್ಲ ಚೆನ್ನಾಗಿದ್ರು. ಈ ನೇರದ ಎಲ್ಲರಿಗೂ ಹೇಳ್ಬೇಕೇ ಹೊರತು ಅವರು ಯಾರೋ 4 ಜನ ಸಾಕು ನಮಗೆ, ಬೇರೆಯವ್ರು ಯಾರೂ ಬೇಡ ಕಾರ್ಯಕರ್ತರು, ಇಲ್ಲಿ ಪಕ್ಷ ಒಡೆಯೋ ಕೆಲಸ ಮಾಡಕ್ಕೆ ಬಂದರು ಅವರು. ಹರೀಶ್ ಗೌಡ್ರು ಹೊಡಿತಾರೆ, ಅವರೇ ಹೊಡಿತಾರೆ. ಅದು ಸಾರಾಮಹೇಶ್ವರು ಸದ್ಗುಳಿಸ್ತಾರೆ ಸ್ವಾಮಿ. ಅವರು ಜಿಲ್ಲೆನ ಸದ್ಗುಳಿಸ್ತವ್ರೆ. ಅವರೆಲ್ಲ ಸದ್ಗುಳಿಸಿ ಎಲ್ಲ ರೆಡಿ ಮಾಡ್ತಿದ್ರು ಎಲ್ಲ ನೀಟಾಗಿ. ಇವರೆಲ್ಲ ಆಚೆಗೋಗಿದ್ದಾಗ ಯಾರು ಪಕ್ಷ ಸಂಘಟನೆ ಮಾಡಿದ್ದು? ಸಾರಾಮಹೇಶ್ವರ ತಾನೆ. ಜಿ ಟಿ ದೇವೇಗೌಡರು ಇವರೆಲ್ಲ ಇಲ್ದೋದಾಗ ಮೇಯರ್ ಮಾಡಿದವ್ರು ಯಾರು? ಜಿ ಟಿ ದೇವೇಗೌಡರು ಇವಾಗಲ್ಲ ಸ್ವಾಮಿ, ಅವಾಗ ಜಿ ಟಿ ದೇವೇಗೌಡರು ಈಗ ಪಕ್ಷದಲ್ಲಿ ಅವರಪ್ಪ, ಪಕ್ಷದಲ್ಲಿ ಬಿಟ್ಟಿಲ್ಲ. ಇವ್ರು ಇಲ್ದ ಹೋದಾಗ ಪಕ್ಷ ಸಂಘಟನೆ ಮಾಡಿದವ್ರು ಯಾರು? ಸಾರಾಮಹೇಶೆ. ಹಂಗಾದ್ರೆ ಎಲ್ಲ ಸಾರಾಮಹೇಶೆ ಮೇಯರ್ ಮಾಡಿದವ್ರು ಯಾರು ಸ್ವಾಮಿ? ಇವರು ಬಿ ಜೆ ಪಿಗೆ ಹೊಂಟೋದ್ರು, ಅವರು ಇದ್ಕೊಂಡೋದ್ರು. ಅವಾಗ ಯಾರು ಮಾಡಿದರು? ಸಂಘಟನೆ ಮಾಡಿದವರು ಯಾರು? ಅವ್ರು ಸಂಘಟನೆ ಮಾಡೋದಕ್ಕೋಸ್ಕರ ಈಗ ಎಲ್ಲರೂ ಸೇರಿ ಒಟ್ಟಿಗೆ ಸಂಘಟನೆ ಮಾಡ್ತಾರೆ. ಎಲ್ಲರೂ ಇದ್ದೀವಿ, ಎಲ್ಲ ಇರೋದ್ರೆ ಬೆಳೆದಿರೋದು. ಆ ಗೂಡೆ ಇಲ್ಲ ಅಂದರೆ ಎಲ್ಲಿ ಮಾಡ್ತಿದ್ರಿ ನೀವು? ಕಾರ್ಯಕರ್ತರು ಕೇಳುವಂಥ ಅವಶ್ಯಕತೆ ಇಲ್ಲ ಸರ್. ಅದನ್ನು ಬೇಕಾದ್ರೆ ಹರೀಶ್ ಗೌಡರು ನನಗೆ ಸಮಾಧಾನ ಆಗದೆ ನನ್ನ ಕರೆದಿಲ್ಲ ಅಂತ ಅವರವರೇ ಸರ್ ಮಾಡ್ಕೋಬೇಕೆ ಹೊರತು ಕಾರ್ಯಕರ್ತ ಹರೀಶ್ ಗೌಡ್ರೆ ನಾವು ಹೇಳಿದ್ರು ಅಂದ್ಬಿಟ್ಟು ಕಾರ್ಯಕರ್ತರಿಗೆ ಹರೀಶ್ ಗೌಡರು ನಮ್ಮೆಲ್ಲ ಕರೆದಿರಪ್ಪ ಮಾಡಿದ್ರು, ನೀವು ಯಾಕೆ ಮಾತಾಡ್ತಾ ಅಂತ ಹರೀಶ್ ಗೌಡರು ಕಾರ್ಯಕರ್ತರಿಗೆ ಮಾತಾಡಬೇಕಾಗಿದ್ದು. ಹರೀಶ್ ಗೌಡರು ಒಬ್ಬ ಸುಮ್ಮನೆ ಒಬ್ಬ ಶಾಸಕರಿಗೆ ಮಾತಾಡ್ಬೇಕಾರೆ ಇವ್ರಿಗೆ ಅರಿವಾಗ್ಲಿಲ್ವಾ? ಯಾಕೆ ಮಾತಾಡೋ? ಅವ್ರು ಜಿಲ್ಲೆ ಅಧ್ಯಕ್ಷರಲ್ವಾ, ಜಿಲ್ಲೆ ಕಾರ್ಯಕರ್ತಲ್ವಾ? ಸದ್ಗುಡ ಮಾಡಿರ್ಲಿಲ್ವ ಅವರು? ಜಿಲ್ಲಾಧ್ಯಕ್ಷರು ಇವಾಗ ಇವರು ಅಶ್ವಿನ್ ಕುಮಾರ್. ಇವಾಗ ಫಸ್ಟ್ ಎಲ್ಲ ಅಶ್ವಿನ್ ಜಿಲ್ಲಾಧ್ಯಕ್ಷಕ್ಕೆ ಮುಂಚೆ ಯಾರು ಸಹ ಮಾಡ್ತಿದ್ರು? ಯಾರು ಮೇಂಟೈನ್ ಮಾಡ್ತಿದ್ರು ಹೇಳಿ? ಜಿ ಟಿ ದೇವೇಗೌಡರು ಮಾಡ್ತಿದ್ರು. ಜಿ ಟಿ ದೇವೇಗೌಡರು ಅಲ್ಪಸ್ಥಿತಿಯಲ್ಲಿ ಸಾರಾಮಹೇಶ್ ಮಾಡ್ತಿದ್ದಾರೆ. ಒಟ್ಟು ಜಿ ಟಿ ದೇವೇಗೌಡರ ನಾಯಕರು. ಫಸ್ಟು ಜಿ ಟಿ ದೇವೇಗೌಡರೇ ಮಾಡ್ತಿದ್ದರು. ಜಿ ಟಿ ದೇವೇಗೌಡರು ನಾಯಕರು. ಜಿ ಟಿ ದೇವೇಗೌಡರು ನಮ್ಮ ಜೆ ಡಿ ಎಸ್ಸಿಂದ ದೂರ ಉಳಿದಿರೋದ್ರಿಂದ ಅವ್ರು ಬಿಟ್ಟು ಅಲ್ಪಸ್ಥಿತಿಯಲ್ಲಿ ಸಾರಾಮಹೇಶ್ವರ ಇನ್ಚಾರ್ಜ್ ಕೊಟ್ಟಿದ್ರ ಸರ್ ಅವ್ರಿಗೆ. ಯಾರಿಗೆ? ಅಧ್ಯಕ್ಷರು, ರಾಜ್ಯ ಮಟ್ಟದ ಅಧ್ಯಕ್ಷರು ಸಾರಾಮಹೇಶ್ಗೆ ಇನ್ಚಾರ್ಜ್ ಕೊಟ್ಟಿದ್ರ? ಸಾರಾಮಹೇಶ್ಗೆ ಇನ್ಚಾರ್ಜ್ ಕೊಡ್ತಾರೆ, ಕುಮಾರಸ್ವಾಮಿ ಅವರು ಇನ್ಚಾರ್ಜ್ ಕೊಡ್ತಾರೆ, ಎಮ್ ಎಲ್ ಎಗಳು ಕೊಡ್ತಾರೆ, ನಮಗೆ ಕೊಡ್ತಾರೆ ಸರ್. ಕೊಟ್ಟಿದ್ರಾ ಅಂತ ಕೇಳ್ತೀರಾ ಸರ್? ಅದು ಗೊತ್ತಿಲ್ಲ ಸ್ವಾಮಿ, ಕೊಟ್ಟಿದ್ರು ಬಿಟ್ಟಿದ್ರು ಅದು ಗೊತ್ತಿಲ್ಲ. ಅವರು ಇನ್ಚಾರ್ಜ್ ಕುಮಾರಸ್ವಾಮಿ ಅವರೆಲ್ಲ ಜೊತೆಲಿದ್ರು, ಎಲ್ಲ ಮಾಡ್ತಿದ್ರು. ಮತ್ತೆ ಈಗ ಅವರು ಒಂದು ಕ್ಷೇತ್ರದ ಎಮ್ ಎಲ್ ಎ ಆಗಿದ್ದಂತವ್ರು, ಪಾಲಿ ನಿಮ್ಮ ಶಾಸಕರು ಇದ್ದಾರೆ ಚಾಮುಂಡೇಶ್ವರಲ್ಲಿ, ಇಲ್ಲಿ ಬಂದು ಅವ್ರು ಗಾಳಿ ಮೂಗ್ ತೋರಿಸುವಂತದ್ದು ಏನಿದೆ ಸರ್? ಹರೀಶ್ ಗೌಡ್ರಿಗೆ ಏನಿದೆ ಸರ್? ನೀವ್ ಹೇಳಿದ್ರಲ್ಲ ಜೊತೆ ಓಡಾಡ್ಕೊಂಡಿದ್ರು ಸರ್. ಇಲ್ಲಿ ಓಡಾಡ್ಕ ಇದ್ರು ಅಂತ ಹೇಳ್ತಾ ಇದೀವಿ. ಇಲ್ಲಿ ಓಡಾಡ್ಕಿದ್ರಲ್ವ ಅವರು? ಅಲ್ಲಿ ಶಾಸಕರಾದ್ಮೇಲೆ ಅವ್ರ ಅಪ್ಪನ ವಿರುದ್ಧ ಮಾಡೋಂತಿಲ್ಲ. ಬೇಕಾದ್ರೆ ಅವರು ವಿರುದ್ಧ ಮಾಡಿರಲಿ ಸಾರಾಮಹೇಶ್, ಓಕೆ ಕೇಳೋಣ. ಜಿ ಡಿ ಶಾಸಕರಿಂದ ಮಗ ಇದು ಮಾಡುವಂಥ ಅವಶ್ಯಕತೆ ಏನಿರಲಿಲ್ಲ. ಅಪ್ಪನ ಒಂದ್ಗುಡ್ಸ್ಕೊಂಡು ಮಾಡಬೇಕಿತ್ತು. ಅವ್ರು ಅಸಮಾಧಾನ ಇದ್ದ ಮೇಲೆ ನಾವು ಬರಲ್ಲಪ್ಪ ಅಂತ ಇವರು ಆರಾಮಾಗಿರ್ಬೋದಿತ್ತಪ್ಪ ಹುಣಸೂರಲ್ಲಿ. ಏನೇ ಇನ್ಚಾರ್ಜ್ ಹೇಳಿರಲಿ, ಕುಮಾರಸ್ವಾಮಿ ಏನೇ ಹೇಳಲಪ್ಪ, ಅದನ್ನು ಮಗ ಕೇಳುವಂಥ ಅವಶ್ಯಕತೆ ಇಲ್ಲ. ಅಪ್ಪನ ವಿರುದ್ಧ ನಾವು ಮಾರೋಕ್ಕಾಗಲ್ಲ ಸ್ವಾಮಿ, ನಾವು ಸದಸ್ಯ ನಮ್ಮ ಹುಣಸೂರು ಶಾಸಕರು ಇರ್ತೀವಿ ಅಂತ ಓಪನ್ ಆಗಿ ಹೇಳ್ಬೋದಿತ್ತು. ವರಿಷ್ಠರು ಏನಾರ ಕೇಳಿ ಅಪ್ಪನ ವಿರುದ್ಧ ಅಪ್ಪನ ಕುಸ್ತಿ ಮಾಡುವಂತ ಕುಸ್ತಿ ಮಾಡಕ್ ಹೋಯ್ತೀರಾ? ಪಕ್ಷ ಬಂದ ತಾಯಿ ಸಮಾನ ಸರ್. ನೀವು ಅಪ್ಪನ ವಿರುದ್ಧ ಮಾಡುವಂತ ಹೇಳುವಂತ ಅವಶ್ಯಕತೆ ಇಲ್ಲಿ ಕಾರ್ಯಕರ್ತರಿಗೆ ಹೇಳ್ಬೇಕಿತ್ತು. ಮತ್ತೆ ನೀವು ಇಷ್ಟು ಜನನೇ ಮಾಡಬೇಕು, ಬೇರೆ ನಮ್ಮನ್ನ ಕರೆದಿಲ್ಲ ಅಂದ್ರೆ ನಮ್ಮತ್ತ ಲೀಡರ್ಗಳೆಲ್ಲ ಕೈ ಬಿಟ್ಟ ಮೇಲೆ ನಮ್ಮತ್ತ ಲೀಡರ್ಗಳನ್ನ ಪಕ್ಷ ಬಂದು ಸರಿ ಇಲ್ಲ ಓಡ್ಕೈ ಇದ್ದು ಸರಿ ತಾನೆ, ಗೊತ್ತಿತ್ತಾನೆ. ನಮ್ಮನ್ನ ಕೈ ಬಿಟ್ರಿ ನೀವು? ಜೆ ಡಿ ಎಸ್ 24 ವರ್ಷದಿಂದ ಜೆ ಡಿ ಎಸ್ ಇದ್ದೀನಿ ನಾನು. ತಳಮಟ್ಟದಿಂದನೂ ಇದ್ದೀನಿ. 4 ಅಧ್ಯಕ್ಷರು ಮಾಡಿದ್ದೀನಿ, 4 ಉಪಾಧ್ಯಕ್ಷರು ಮಾಡಿದ್ದೀನಿ. ಗ್ರಾಮ ಪಂಚಾಯತಿ ಮುಖ್ಯವಾಗಿ ಗೊಂದಲಕ್ಕೆಲ್ಲ ಯಾರು ಕಾರಣ ಅಂತ ಹೇಳ್ತಾರೆ? ಹರೀಶ್ ಗೌಡ ಕಾರಣ. ಚಾಮುಂಡೇಶ್ವರಿಲಿ ಗೊಂದಲ ಮಾಡೋಕ್ಕೆ ಹರೀಶ್ ಗೌಡ ಕಾರಣ.
ಈಗ ಒಂದು ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮ ಮೇಲೆ ಸ್ಥಳೀಯ ಮಟ್ಟದ್ರು ಎಲ್ಲರೂ ಕರಿಬೇಕಲ್ಲ. ಯಾರೋ ಒಬ್ಬ ಕಾರ್ಯಕರ್ತ ಇವ್ರು ಕರಿಬೇಡ ಅಂತ ಅಂದ ಮೇಲೆ ಹರೀಶ್ ಗೌಡ್ರು ಕರೀಲಿಲ್ಲ ಅಂತ ಅಂದ್ರೆ ಯಾರು ಕಾರಣ ಹೇಳಿ? ಕಾರ್ಯಕರ್ತ ಯಾರು ಅಂತ ನಿಮ್ಮನ್ನ ಕರಿಬೇಡ ಅಂತ ಹೇಳಿದ್ರೆ ಸರ್, ಆ ನಿಮ್ಮನ್ನ ಯಾರೋ ಹೇಳಿರ್ಬೇಕು, ಹೇಳಿರ್ಬೇಕು ಅಂತ ಹೇಳ್ತಿರೋದು ನೀವು. ಯಾರೋ ಹೇಳಿರ್ಬೇಕು, ಅದನ್ನ ನನ್ನ ಯಾಕೆ ಕರೀಲಿಲ್ಲ? ಪರ್ಟಿಕ್ಯುಲರ್ ಆಗಿಲ್ಲ, ನನಗೂ ಅವ್ರಿಗೆ ಏನಿಲ್ಲ, ಯಾಕೆ ಕರೀಲಿಲ್ಲ ಪರ್ಟಿಕ್ಯುಲರ್ಗೆ? ಅದು ಪರ್ಟಿಕ್ಯುಲರ್ ಇಂಥ ವ್ಯಕ್ತಿ ನಿಮ್ಗೆ ಕರೆಯೋದು ಗೊತ್ತಿಲ್ಲ ಪರ್ಟಿಕ್ಯುಲರ್ ಗೊತ್ತಿಲ್ಲ. ನೇರವಾಗಿ ವಿಚಾರವಾಗಿ ಹರೀಶ್ ಗೌಡ್ರನ್ನ ಪ್ರಶ್ನೆ ಮಾಡಿದ್ದೀರಾ ಸರ್, ನಮ್ಮನ್ನ ಯಾಕೆ ಕರೆದಿಲ್ಲ ಅಂತ? ಮಾಡಿಲ್ಲ, ನಾನು ಅದು ಮಾಡ್ತಾ ಇದ್ದೀನಿ ಈಗ. ನಾನು ಅದನ್ನು ಮಾಡ್ತಿರ್ಲಿಲ್ಲ. ಇವರೆಲ್ಲರೂ ಪಕ್ಷ ಒಡೆಯ ಕೆಲಸ ಮಾಡ್ತಿದ್ರಲ್ಲ, ಆ ಉದ್ದೇಶಕ್ಕೆ ಬಂದಿರೋದು ಅಲ್ಲ, ಬರ್ತಿರ್ಲಿಲ್ಲ ನಾನು. ಯಾರೆಲ್ಲರೂ ಸರ್? ಎಲ್ಲ ಕಾರ್ಯಕರ್ತರು, JDS ಕಾರ್ಯಕರ್ತರು ಪ್ರತಿಯೊಬ್ಬರು ಅವ್ರವ್ರದೇ ಒಂದೊಂದು, ನಮ್ಮ ನಾಯಕರು ಹರೀಶ್ ಗೌಡ್ರು, ನಮ್ಮ ನಾಯಕರು ಸಾರಾಮಹೇಶ್ವರು ಅಂತ ಆ ಕಡೆಯವರು ಮಾತಾಡ್ತಾರೆ, ಈ ಕಡೆಯವರು ಮಾತಾಡ್ತಾರೆ. ಅದೆಲ್ಲರೂ ಯಾರೂ ಮಾತಾಡಬಾರ್ದು, MLA ಹೇಳಿದಂಗೆ ಕೇಳ್ಕಿರ್ಬೇಕು. ಎಲ್ಲ ಕಾರ್ಯಕರ್ತರು ನಾವು MLA ನಾವು ಅವರಿಂದ ಆಡಿ ಪಕ್ಷ ಒಡೆಯ ಕೆಲಸ ಮಾಡ್ತಾವ್ರೆ. ಡ್ಯಾಮೇಜ್ ಆಗ್ತಾ ಇದೆ ಇದರಿಂದ, ಪಕ್ಷ ಡ್ಯಾಮೇಜ್ ಆಯ್ತದೆ. ಈಗ 2 ಪಕ್ಷ ಇರೋದ್ರಿಂದ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದಿತ್ತು. ಪ್ರತಿಯೊಬ್ಬರು ಮಾಡ್ಕೊಂಡು ಹೋದ್ರೆ ಎಲ್ಲರಿಗೂ ಅಧಿಕಾರ ಸಿಗುತ್ತೆ. ಇಲ್ಲ ಅಂತ ಅಂದರೆ ಯಾರಿಗೂ ಸಿಗಲ್ಲ. ಹಿಂಗೆ ಹೊಡೆದಾಡ ಕಿಚ್ಚಾಡ್ಕೊಂಡು ನಾನು ಮೇಲೂ ಅನ್ಕೊ ಹೋದ್ರೆ ಯಾರಿಗೂ ಆಗಲ್ಲ. ಎಲ್ಲ ನನಗೆ ಆಗದೋದಾಗಲಿ ವಿರುದ್ಧ ಆಗಲಿ ಎಲ್ಲರೂ ಒಂದ್ಗೂಡ್ಕೊ ಹೋಗ್ಬೇಕು ಅಂತ ನಾನು ಹೇಳೋಕ್ಕೆ ಅಪೇಕ್ಷೆ ಪಡ್ತೀನಿ ಯಾರಿಗೂ, ಎಲ್ಲ ಕಾರ್ಯಕರ್ತರಿಗೂ, ನನ್ನೂ ಸೇರಿ.